ನಾನು ಇವಾಗ ಫಾಸ್ಟ್ ಹೆಲ್ತ್ ಗ್ರೋತ್ಗಾಗಿ ಒಂದು ರೆಮಿಡಿನ ಹೇಳ್ಕೊಡ್ತೀನಿ. ಅಗಸೆ ಬೀಜದಲ್ಲಿ ಏನೆಲ್ಲ ಉಪಯೋಗಗಳಿದೆ ಅಂತ ನಾನು ಮೊದಲೇ ಹೇಳಿದ್ದೆ, ಇದು ಮಾಡಿದ್ದೆ ನಾನು ವಿಡಿಯೋನ. ಓಕೆ, ಇವಾಗ ಅಗಸೆ ಬೀಜನ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ಒಂದು ದೊಡ್ಡ ಸ್ಪೂನು ಅಗಸೆ ಬೀಜನ ಹಾಕ್ತೀನಿ. ನಿಮ್ಮದು ಕೂದಲು ಎಷ್ಟು ಐತೆ ನೋಡಿಕೊಂಡು ಅದು ನೀವು ತೊಗೊಳ್ಳಿ. 2 ಸ್ಪೂನ್ ತೊಗೊಳ್ಳಿ. ನಾನು 2 ಟೇಬಲ್ ಸ್ಪೂನ್ ಅಗಸೆ ಬೀಜನ ತೊಗೊಂಡಿದ್ದೀನಿ. ಈಗ ನಾನು ಸ್ಟವ್ ಹಚ್ಚುತ್ತೀನಿ. ಇದು ಮಾಡ್ತಾ ಮಾಡ್ತಾ ಇದರ ಉಪಯೋಗನ ನಾನು ಹೇಳ್ತಾ ಹೋಗ್ತೀನಿ. ಫಾಸ್ಟ್ ಹೆಲ್ತ್ ಗ್ರೋತ್, ಚೆನ್ನಾಗಿ ಕೂದಲು ದಟ್ಟವಾಗಿ ಉದ್ದಾಗಿ ಬರುತ್ತೆ ಮತ್ತು ಶೈನಿಯಾಗಿರುತ್ತೆ. ಸ್ಟ್ರೈಟ್ ಹೇರ್ ಅವ್ರದ್ದಾದ್ರದ್ದು ತುಂಬ ಚೆನ್ನಾಗಿರುತ್ತೆ. ಈ ಥರ ಇದನ್ನು ನಾವು ಮಾಡಿಬಿಟ್ಟು ಹೇಳ್ತಾ ಹೋಗ್ತೀನಿ. ಹಿಂಗೆ ನೋಡಿ, ಅದನ್ನು ಕೈ ಹಿಂಗೆ ತಿರುಗ್ತಾ ಇರಬೇಕು. ಈ ಥರ ಕೈ ಆಡಿಸ್ತಾ ಇರಬೇಕು ಬಿಡ್ದಂಗೆ. ಇದು ಜೆಲ್ ಇರುತ್ತಲ್ಲ, ಈ ಜೆಲ್ಲು ಹಿಂಗೆ ನಾವು ಇದನ್ನು ಬಾಯ್ಲ್ ಮಾಡ್ತಾ ಮಾಡ್ತಾ ಜೆಲ್ ಬಿಟ್ಕೊಳ್ಳುತ್ತೆ. ತುಂಬ ಚೆನ್ನಾಗಿ ಜೆಲ್ ಬಿಡುತ್ತೆ ಅದು. ಇದನ್ನು ತೊಳಿತೀನಿ ಅಂತಂದರೆ ತೊಳೆಯೋಕ್ಕಾಗಲ್ಲ. ಇದನ್ನು ಬಟ್ಟೆಲಿ ಒರೆಸ್ಬಿಟ್ಟು ಆಮೇಲೆ ಇದಕ್ಕೆ ಹಾಕ್ಕೊಳ್ಳಿ, ಬೇಯಿಸೋದಕ್ಕೆ. ಈ ಥರ ಒಂದು ಪಾತ್ರೆ ತಗೊಂಡು 2 ಸ್ಪೂನ್ ಅಗಸೆ ಬೀಜನ ಹಾಕ್ಕೊಂಡೆ ಒಂದು ಗ್ಲಾಸ್ ನೀರು ಹಾಕಿ, ಒಂದು ಸ್ವಲ್ಪ ದೊಡ್ಡ ಗ್ಲಾಸಲ್ಲೇ ಹಾಕ್ಕೊಳ್ಳಿ ನೀರನ್ನ. ಈ ಥರ ಬೇಯ್ತಾ ಇದೆ. ಚೆನ್ನಾಗಿ ಬೆಂದರೆ ಜೆಲ್ಲೆಲ್ಲ ಬಿಡುತ್ತೆ. ಇದನ್ನು ನಾವು ಒಮೆಗಾ 3 ಹೇರಳವಾಗಿರೋದ್ರಿಂದ ನಮ್ಮ ಬಾಡಿಗೂ ಇದು ಹೆಲ್ತಿ. ಇದರಷ್ಟು ಒಮೆಗಾ 3 ಬೇರೆ ಯಾವ ಪದಾರ್ಥದಲ್ಲೂ ಇಲ್ಲ. ಹಿಂಗೆ ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸಣ್ಣ ಉರಿನಲ್ಲಿ ಇದನ್ನು ಬೇಯಿಸಿ. ಈ ಥರ ಚೆನ್ನಾಗಿ ಬೆಂದ ಮೇಲೆ ಇದನ್ನೇನು ಮಾಡಬೇಕು ಅಂತ ನಾನು ಹೇಳ್ತೀನಿ, ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ. ಇದಂತೂ ಅನುಭವದ ಮಾತಾಗಿದೆ. ತುಂಬ ಗುಡ್ ರಿಸಲ್ಟ್ ಕೊಡುತ್ತೆ. ಟ್ರೈ ಮಾಡಿ. ಸ್ನಾನ ಮಾಡೋ ದಿನ ಎಲ್ಲ ಇದನ್ನು ಉಪಯೋಗಿಸಿದ್ರೆ ನಿಮ್ಗೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಹೇರ್ ಬೆಳವಣಿಗೆ ಚೆನ್ನಾಗಾಗಿ ಮತ್ತು ಆರೈಕೆ, ಕೂದಲು ಆರೈಕೆ ಚೆನ್ನಾಗಿರುತ್ತೆ. ಕೂದಲು ಆರೈಕೆ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಇಂಪಾರ್ಟೆಂಟ್ ರೆಮಿಡಿ ಇದು. ಈಗ ನೋಡಿ, ಅದು ಜೆಲ್ ಬಿಡ್ತಾ ಇದೆ. ಈ ಥರ ಅದ್ರ ಮೇಲೆ ಜೆಲ್ ಇರುತ್ತೆ, ಅಂಟು ಥರ. ಇದನ್ನು ನಾವು ಸ್ನಾನ ಮಾಡೋದಕ್ಕೂ ಮುಂಚೆ ಈ ಥರ ಮಾಡಿ ಇಟ್ಕೊಂಡು ತಣ್ಣಗಾದ್ಮೇಲೆ ಇದು ಗಟ್ಟಿ ಬರುತ್ತೆ. ನಾನು ತೋರಿಸ್ತೀನಿ ಹೆಂಗಾಗುತ್ತೆ ಅಂತ, ಹೆಂಗೆ ಶೋಧಿಸ್ಬೇಕು, ಏನು ಮಾಡಬೇಕಂತ ನೋಡ್ಕೊತಾ ಹೋಗಿ. ಜೆಲ್ ಬಿಡುತ್ತೆ. ಚೆನ್ನಾಗೇ ಬೇಯಿಸ್ಕೊಳ್ಳಿ. ಇದನ್ನು ತೊಂದರೆ ಏನಿಲ್ಲ. ಸ್ವಲ್ಪ ಗಟ್ಟಿ ಆಗಿಬಿಟ್ರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಜೆಲ್ಲು ಚೆನ್ನಾಗಿ ಬಿಡುತ್ತೆ. ಚೆನ್ನಾಗಿ ಬಿಡಬೇಕು. ನಮ್ಮ ಕೂದಲು ತುಂಬ ಚೆನ್ನಾಗಾಗುತ್ತೆ.
ಇದರಷ್ಟು ಒಳ್ಳೆ ರೆಮಿಡಿ ಇನ್ನೊಂದಿಲ್ಲ ಅಂತ ಅನ್ಕೋತೀನಿ. ಆ ಎಣ್ಣೆ ಈ ಎಣ್ಣೆ ಯಾವುದೇ ಎಣ್ಣೆ ಎಲ್ಲ ಹಾಕ್ತಾರಲ್ಲ, ಅದೆಲ್ಲದಕ್ಕಿಂತ ಬೆಸ್ಟ್ ಇದು. ಈಗ ನಾನು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ, ಅದು ಬೆಂದಿದೆ. ಇವಾಗ ನಾನು ಒಂದು ಪಾತ್ರೆಗೆ ಶೋಧಿಸ್ಬೇಕು ಉಪಯೋಗಿಸೋದಕ್ಕೂ ಮುಂಚೆ. ಹಂಗೆ ಡೈರೆಕ್ಟಾಗಿ ಹಾಕ್ಕೊಳಕ್ಕಾಗಲ್ಲ. ಈಗ ನೋಡಿ, ನಾನು ಶೋಧಿಸ್ತಾ ಇದ್ದೀನಿ. ಈಗ ಅದು ಹೆಂಗೆ ಬರ್ತಾಯಿದೆ ನೋಡಿ ಜೆಲ್ಲು. ಅದು ತಣ್ಣಗಾಗ್ಬಿಟ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಬಿಸಿಲೇ ಇದನ್ನು ಶೋಧಿಸ್ಬೇಕು. ಒಂದು 5 ನಿಮಿಷದ ಕೆಲಸ ಇದು ಸ್ಟವ್ ಮುಂದೆ. ನೀವು ಈ ಥರ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಒಂದು 2 ತಿಂಗಳಷ್ಟರೊಳಗೆ ನಿಮಗೆ ಫುಲ್ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ಇದು ನಮಗೂ ಕೂಡ ಅನುಭವ ಆಗಿದೆ. ನಾನು ಇದನ್ನು ಉಪಯೋಗಿಸ್ತಾ ಇರ್ತೀನಿ ಅವಾಗವಾಗ. ಕೂದಲು ತಲೆ ಬಾಚಿದ್ರೆ ಬಾಚಣಿಗೆಯಲ್ಲಿ ಕೂದಲು ಕೂಡ ಬರಲ್ಲ. ಅಷ್ಟು ಕೂದಲು ಬುಡ ಭದ್ರ ಆಗಿರುತ್ತೆ. ಇವಾಗ ನೋಡಿ, ಇದು ಜೆಲ್ ಇದಲ್ಲ, ಇದನ್ನು ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಸ್ವಲ್ಪ ಹೊತ್ತು ಬಿಟ್ಟಾಗ ಅದು ತಣ್ಣಗಾಗುತ್ತೆ. ಅದು ನೆಕ್ಸ್ಟ್ ನಾನು ಏನು ಮಾಡಬೇಕಂತ ಇವಾಗ ನೋಡಿ. ಇದು ಈ ಥರ ಜೆಲ್ ಆಗಿದೆ. ಇದು ಬಿಸಿ ಇದೆ. ಇದು ಈ ಥರ ಗಟ್ಟಿ ಬರುತ್ತೆ ಜೆಲ್ ಥರ. ಈ ಜೆಲ್ಲನ್ನು ತಲೆ ಬುಡಕ್ಕೆ ಬಗ್ದು ನೋಡಿ, ಹಿಂಗೆ ಗಟ್ಟಿಗೆ ಬರುತ್ತೆ. ಈ ಥರ ಈಗ ಈ ಜೆಲ್ಲನ್ನು ಅಗಸೆ ಬೀಜನ ಹಿಂಗೆ 2 ಸ್ಪೂನ್ ಹಾಕಿ ಒಂದು ಗ್ಲಾಸ್ ನೀರು ಹಾಕಿ ಬೇಯಿಸ್ಬಿಟ್ಟು ಇದನ್ನು ಶೋಧಿಸ್ಬಿಡ್ಬೇಕು. ಶೋಧಿಸ್ಬಿಟ್ಟಾದ್ಮೇಲೆ ಇದು ತಣ್ಣಗಾಗಬೇಕು. ಸ್ನಾನಕ್ಕೆ ಹೋಗೋದಕ್ಕೂ ಮುಂಚೆ 2 ಗಂಟೆ ಮುಂಚೆ ಈ ಜೆಲ್ಲನ್ನು ನೀವು ತಲೆ ಬುಡಕ್ಕೆ ಎಲ್ಲ ಭಾಗಕ್ಕೂ ಹಚ್ಚುತ್ತಾ ಹೋಗಿ. ಸ್ವಲ್ಪ ಸ್ವಲ್ಪ ಹಚ್ಚಿ ಹಿಂಗೆ ಸ್ಮೂತಾಗಿ ಅದಕ್ಕೆ ಮಸಾಜ್ ಕೊಡ್ತಾ ಹೋಗಿ ಬುಡೆಗೆ. ಆಗ ಅದು ನಿಮ್ಮ ಕೂದಲು ತುಂಬ ಶೈನಿಯಾಗೂ ಬೆಳೆಯುತ್ತೆ, ಮತ್ತು ಶೈನಿಯಾಗೂ ಕಾಣಿಸುತ್ತೆ, ಚೆನ್ನಾಗೂ ಬೆಳೆಯುತ್ತೆ. ಉದುರಿರೋ ಕೂದಲೆಲ್ಲ ಮತ್ತೆ ರಿಕವರ್ ಆಗಿ ಚೆನ್ನಾಗಾಗುತ್ತೆ. ಒಂದು 2 ತಿಂಗಳು ನೀವು ಯಾವಾಗೆಲ್ಲ ಸ್ನಾನ ಮಾಡ್ತೀರಾ ಆವಾಗೆಲ್ಲ ಇದನ್ನು ಹಚ್ಕೊಳ್ಳಿ. ತುಂಬ ಉಪಯೋಗ ಬರುತ್ತೆ. ಇದು ಯಾಕೆ ಅಂದರೆ ಇದು ಅನುಭವದ ಮಾತು ನಾನು ಹೇಳ್ತಾ ಇರೋದು. ಉಪಯೋಗಿಸಿ ನೋಡಿ ಹೇಳ್ತಾ ಇದ್ದೀನಿ. ಒಳ್ಳೆಯದಾಗುತ್ತೆ, ಉಪಯೋಗಿಸ್ಕೊಳ್ಳಿ.